ಡೊನಾಲ್ಡ್ ಟ್ರಂಪ್ ಜಸ್ಟ್ ಮಿಸ್. ದೊಡ್ಡಣ್ಣ ಬದುಕಿದ್ದೇ ಬಲು ರೋಚಕ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದ್ದ ಕಾರ್ಯಕ್ರಮದಲ್ಲಿ ಭೀಕರ ಗುಂಡಿನ ದಾಳಿ ನಡೆದಿದೆ. ಅಷ್ಟೊಂದು ಬಿಗಿ ಭದ್ರತೆ ನಡುವೆಯೂ ಗುಂಡಿನ ದಾಳಿ ನಡೆದಿದ್ದು ಇಡೀ ಜಗತ್ತನ್ನೇ ಬೆಚ್ಚಿಬೀಳಿಸಿದೆ. ಅಮೆರಿಕ ಅಂದ್ರೆ ಅಲ್ಲಿನ ಅಧ್ಯಕ್ಷರಿಗೆ ಇರೋ ಭದ್ರತೆ ಜಗತ್ತಿನಲ್ಲೇ ನಂಬರ್ 1 ಅಂತ ನಾವೆಲ್ಲ ಅಂದುಕೊಂಡಿದ್ದೇವೆ. ಆದ್ರೆ ವಾಷಿಂಗ್ಟನ್ನ ಹಿಲ್ಟನ್ ಹೋಟೆಲ್ನಲ್ಲಿ ನಡೆದ ಘಟನೆ ಮಾತ್ರ ಇಡೀ ಜಗತ್ತನ್ನೇ ಬೆಚ್ಚಿಬೀಳಿಸಿದೆ. ಶ್ವೇತಭವನದ ವಾರ್ಷಿಕ ಔತಣಕೂಟದಲ್ಲಿ ನೂರಾರು ಪತ್ರಕರ್ತರು, ಸೆಲೆಬ್ರಿಟಿಗಳು ಮತ್ತು ಗಣ್ಯರ ಮಧ್ಯೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕುಳಿತಿದ್ದಾಗ ಏಕಾಏಕಿ ಗುಂಡಿನ ಮೊರೆತ ಕೇಳಿಬಂದಿದೆ. ಔತಣಕೂಟದ ಸಭಾಂಗಣ ಅಕ್ಷರಶಃ ರಣರಂಗವಾಗಿ ಮಾರ್ಪಟ್ಟಿದೆ. ಊಟ ಬಡಿಸುತ್ತಿದ್ದ ಸಿಬ್ಬಂದಿ, ಸುದ್ದಿಗಾಗಿ ಕಾಯುತ್ತಿದ್ದ ಪತ್ರಕರ್ತರು ಎಲ್ಲರೂ ಪ್ರಾಣ ಉಳಿಸಿಕೊಳ್ಳಲು ಟೇಬಲ್ ಕೆಳಗೆ ಅಡಗಿದ್ದಾರೆ. ಟ್ರಂಪ್ ಅವರನ್ನ ಅಲ್ಲಿಂದ ಸ್ಥಳಾಂತರಿಸಲಾಗಿದೆ. ಅಮೆರಿಕದ ಸೈನಿಕರು ದಾಳಿಕೋರನನ್ನ ನೆಲಕ್ಕೆ ಬಡಿದು ಹಾಕಿ ತಮ್ಮ ನಾಯಕನ ಪ್ರಾಣವನ್ನ ಉಳಿಸಿದ್ದಾರೆ. ದಾಳಿ ವೇಳೆ ಒಬ್ಬ ಅಮೆರಿಕನ್ ಏಜೆಂಟ್ ಗಾಯಗೊಂಡಿದ್ದು ಗುಂಡು ನಿರೋಧಕ ಜಾಕೆಟ್ ಧರಿಸಿದ್ದರಿಂದ ಜೀವ ಉಳಿದಿದೆ. ಭೀಕರ ದಾಳಿಯಲ್ಲಿ ಜಸ್ಟ್ ಮಿಸ್ ಆದ ಟ್ರಂಪ್. ವಾಷಿಂಗ್ಟನ್ನ ಹಿಲ್ಟನ್ ಹೋಟೆಲ್ನಲ್ಲಿ ಡಿನ್ನರ್ ನಡೆಯುತ್ತಿದ್ದಾಗ ಅಲೆನ್ ಭಾರೀ ಶಸ್ತ್ರಾಸ್ತ್ರಗಳೊಂದಿಗೆ ಒಳನುಗ್ಗಲು ಯತ್ನಿಸಿದ್ದಾನೆ. ಆತನ ಬಳಿ ಶಾರ್ಟ್ ಗನ್, ಹ್ಯಾಂಡ್ ಗನ್ ಮತ್ತು ಹಲವಾರು ಚಾಕುಗಳಿದ್ದವು. ಸ್ಥಳೀಯ ಕಾಲಮಾನ ರಾತ್ರಿ 8:34 ಹೊತ್ತು. ಹೋಟೆಲ್ನ ಬಾಲ್ ರೂಮ್ನಲ್ಲಿ ಕುಳಿತಿದ್ದ ಅತಿಥಿಗಳು ಔತಣಕೂಟದ ಸಂಭ್ರಮದಲ್ಲಿದ್ದರು. ಆಗ ಇದ್ದಕ್ಕಿದ್ದಂತೆ ಹೊರಗಡೆ ಗುಂಡಿನ ಸದ್ದು ಕೇಳಲು ಆರಂಭಿಸಿತು. ಬಿಗಿ ಭದ್ರತೆಯನ್ನ ದಾಟಿ ಒಳನುಗ್ಗಲು ಯತ್ನಿಸಿದ ದಾಳಿಕೋರ 4 ರಿಂದ 8 ಸುತ್ತು ಗುಂಡು ಹಾರಿಸಿದ. ಸದ್ದು ಕೇಳಿ ಗಾಬರಿಗೊಂಡ ಅತಿಥಿಗಳೆಲ್ಲರೂ ಟೇಬಲ್ ಕೆಳಗೆ ಅವಿತುಕೊಳ್ಳಲು ಪ್ರಯತ್ನಿಸಿದರು. ತಕ್ಷಣವೇ ಸೀಕ್ರೆಟ್ ಸರ್ವಿಸ್ ಅಧಿಕಾರಿಗಳು ಟ್ರಂಪ್ ಸೇರಿದಂತೆ ಗಣ್ಯರನ್ನ ರಕ್ಷಿಸಿ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿದರು. ಅಲೆನ್ 2024ರ ಅಧ್ಯಕ್ಷೀಯ ಚುನಾವಣೆಯ ವೇಳೆ ಡೆಮಾಕ್ರೆಟಿಕ್ ಪಕ್ಷದ ಕಮಲಾ ಹ್ಯಾರಿಸ್ ಪರ $25 ದೇಣಿಗೆ ನೀಡಿದ್ದ. ಈತ ಒಬ್ಬನೇ ಈ ದಾಳಿಯ ಸಂಚು ರೂಪಿಸಿದ್ದಾನೆಯೇ ಅಥವಾ ಇದರ ಹಿಂದೆ ಯಾರಾದರೂ ಇದ್ದಾರೆ ಎಂಬ ಬಗ್ಗೆ FBI ತನಿಖೆ ನಡೆಸುತ್ತಿದೆ. ಅವನೊಬ್ಬ ಖಾಯಿಲೆ ಇರುವ ಮನುಷ್ಯ ಎಂದ ಟ್ರಂಪ್. ದಾಳಿಯ ನಂತರ ಮಾತನಾಡಿದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಅವನೊಬ್ಬ ಸಿಕ್ ಪರ್ಸನ್. ಸೀಕ್ರೆಟ್ ಸರ್ವಿಸ್ ಅಧಿಕಾರಿಗಳು ಅತ್ಯಂತ ಧೈರ್ಯದಿಂದ ಆತನನ್ನ ಹಿಡಿದಿದ್ದಾರೆ. ಶೀಘ್ರದಲ್ಲೇ ಅವನ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಸದ್ಯ ಕೋಲ್ ಥಾಮಸ್ ಅಲೆನ್ ಮೇಲೆ, ಫೆಡರಲ್ ಅಧಿಕಾರಿಯ ಮೇಲೆ ಹಲ್ಲೆ ಮತ್ತು ಮಾರಕ ಆಯುಧ ಬಳಕೆಯಂತಹ ಗಂಭೀರ ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಪ್ರಣಾಳಿಕೆ ಮೂಲಕ ಹೊರಬಿತ್ತು ಭಯಾನಕ ಸಂಚು. ದಾಳಿ ನಡೆಸುವ ಕೇವಲ 10 ನಿಮಿಷಗಳ ಮೊದಲು ಆರೋಪಿ ಅಲೆನ್ ತನ್ನ ಕುಟುಂಬದವರಿಗೆ ಟ್ರಂಪ್ ವಿರೋಧಿ ಪ್ರಣಾಳಿಕೆ ಎಂಬ ದಾಖಲೆಯನ್ನ ಕಳುಹಿಸಿದ್ದ. ಇದರಲ್ಲಿ ಆತ ಅಧ್ಯಕ್ಷ ಟ್ರಂಪ್ ಮತ್ತು ಅವರ ಆಡಳಿತದ ಹಿರಿಯ ಅಧಿಕಾರಿಗಳನ್ನ ಕ್ರಮಾನುಗತವಾಗಿ ಹತ್ಯೆ ಮಾಡುವ ಪಟ್ಟಿಯನ್ನ ಸಿದ್ಧಪಡಿಸಿದ್ದ. ಈ ದಾಖಲೆಯನ್ನ ಕಂಡ ತಕ್ಷಣವೇ ಆತನ ಸಹೋದರ ಪೊಲೀಸರಿಗೆ ಮಾಹಿತಿ ನೀಡಿದ್ದಾನೆ. ಅಲೆನ್ ತನ್ನ ಪ್ರಣಾಳಿಕೆಯಲ್ಲಿ ಅತ್ಯಂತ ಕ್ರೂರವಾದ ಮಾತುಗಳನ್ನು ಬರೆದಿದ್ದಾನೆ. ನಾನು ಹೋಟೆಲ್ಗೆ ಹಲವಾರು ಶಸ್ತ್ರಾಸ್ತ್ರಗಳೊಂದಿಗೆ ಪ್ರವೇಶಿಸಿದ್ದೀನಿ. ನನ್ನ ಗುರಿಯನ್ನು ತಲುಪಲು ನಾನು ಯಾರನ್ನು ಬೇಕಾದರೂ ಕೊಲ್ಲಲು ಸಿದ್ಧನಿದ್ದೇನೆ ಎಂದು ಅದರಲ್ಲಿ ಬರೆದಿದ್ದ. ಶಸ್ತ್ರಾಸ್ತ್ರಗಳಿದ್ದರೂ ನನ್ನನ್ನು ಯಾರೂ ತಡೆಯಲಿಲ್ಲ. ದಾಳಿಕೋರ ಅಲೆನ್ ಹೋಟೆಲ್ನ ಭದ್ರತಾ ವ್ಯವಸ್ಥೆಯ ಬಗ್ಗೆಯೂ ಲೇವಡಿ ಮಾಡಿದ್ದಾನೆ. ನಾನು ಶಸ್ತ್ರಾಸ್ತ್ರಗಳೊಂದಿಗೆ ಒಳಗೆ ಬಂದಾಗ ಯಾರೂ ನನ್ನನ್ನು ಪ್ರಶ್ನಿಸಲಿಲ್ಲ. ಭದ್ರತಾ ಸಿಬ್ಬಂದಿಯ ಗಮನವೆಲ್ಲ ಹೊರಗಿನ ಪ್ರತಿಭಟನಾಕಾರರ ಮೇಲಿತ್ತೇ ಹೊರತು ಒಳಗಿರುವವರ ಮೇಲಲ್ಲ ಎಂದು ಆತ ತನ್ನ ಪ್ರಣಾಳಿಕೆಯಲ್ಲಿ ಬರೆದಿದ್ದ. 1 ದಿನ ಮುಂಚಿತವಾಗಿ ಹೋಟೆಲ್ಗೆ ಪ್ರವೇಶಿಸಿ ಸಂಚು ರೂಪಿಸಿದ್ದಾಗಿ ಆತ ಒಪ್ಪಿಕೊಂಡಿದ್ದಾನೆ. ಟ್ರಂಪ್ ಮತ್ತು ಅವನ ತಂಡವನ್ನ ಪಟ್ಟಿಯಲ್ಲಿ ಸೇರಿಸಿದ್ದ ಅಲೆನ್ FBI ನಿರ್ದೇಶಕ ಕಾಶ್ ಪಟೇಲ್ರನ್ನ ಮಾತ್ರ ಕೊಲ್ಲೋದಿಲ್ಲ ಎಂದಿದ್ದ. ಆರೋಪಿಯ ಸಹೋದರ ಕನೆಕ್ಟಿಕಟ್ ಪೊಲೀಸರಿಗೆ ಮಾಹಿತಿ ನೀಡಿದ್ದರಿಂದ ಸೀಕ್ರೆಟ್ ಸರ್ವಿಸ್ ಕ್ಷಿಪ್ರ ಕಾರ್ಯಾಚರಣೆ ನಡೆಸಿತು. ಅಧ್ಯಕ್ಷರು ಕುಳಿತಿದ್ದ ಬಾಲ್ ರೂಮ್ ತಲುಪುವ ಮೊದಲೇ ಭದ್ರತಾ ತಪಾಸಣಾ ಕೇಂದ್ರದಲ್ಲಿ ಅಲೆನ್ನನ್ನ ಸೆರೆ ಹಿಡಿಯಲಾಯಿತು. ಅದೃಷ್ಟವಶಾತ್ ಭೀಕರ ದುರಂತವು ಸಮಯಕ್ಕೆ ಸರಿಯಾಗಿ ಸಿಕ್ಕ ಮಾಹಿತಿಯಿಂದ ತಪ್ಪಿದೆ. ಅಮೆರಿಕದ ಉನ್ನತ ನಾಯಕತ್ವದ ಭದ್ರತೆಯ ಬಗ್ಗೆ ಇದು ದೊಡ್ಡ ಎಚ್ಚರಿಕೆಯ ಕರೆಗಂಟೆಯಾಗಿದೆ. ಶಿಕ್ಷಕ, ಡೆವಲಪರ್, ಸೈಂಟಿಸ್ಟ್ ಅಲೆನ್ ಬಗ್ಗೆ ತಿಳಿದು ದಂಗಾದ ಅಧಿಕಾರಿಗಳು. ದಾಳಿಕೋರನನ್ನ ಕ್ಯಾಲಿಫೋರ್ನಿಯಾದ ಟೋರೆನ್ಸ್ನ ಶಿಕ್ಷಕ 31 ವರ್ಷದ ಕೋಲ್ ಅಲೆನ್ ಎಂದು ಗುರುತಿಸಲಾಗಿದೆ. ಈತನ ಪ್ರೊಫೈಲ್ ಭಾರಿ ಚರ್ಚೆಗೆ ಕಾರಣವಾಗಿದೆ. ಏಕೆಂದರೆ ಈತ ಒಬ್ಬ ಸಾಮಾನ್ಯ ಕ್ರಿಮಿನಲ್ ಅಲ್ಲ, ಬದಲಿಗೆ ಅತ್ಯಂತ ಸುಶಿಕ್ಷಿತ ಮತ್ತು ಪ್ರತಿಭಾವಂತ ಯುವಕ ಎಂಬುದು ತನಿಖೆಯಲ್ಲಿ ಬಯಲಾಗಿದೆ. ಕ್ಯಾಲಿಫೋರ್ನಿಯಾದ ಟೊರೆನ್ಸ್ ನಿವಾಸಿಯಾಗಿರುವ 31 ವರ್ಷದ ಕೋಲ್ ಥಾಮಸ್ ಅಲೆನ್ ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಮತ್ತು ಕಂಪ್ಯೂಟರ್ ವಿಜ್ಞಾನಿ.
ಈತನ ಶೈಕ್ಷಣಿಕ ಮತ್ತು ವೃತ್ತಿ ಜೀವನದ ನೋಡಿದ್ರೆ ಎಂಥವರು ದಂಗಾಗ್ತಾರೆ. 2014ರಲ್ಲಿ ಅಲೆನ್ ವಿಶ್ವವಿಖ್ಯಾತ ನಾಸಾದ ಜೆಟ್ ಪ್ರೊಪಲ್ಷನ್ ಲ್ಯಾಬೊರೇಟರಿಯಲ್ಲಿ ಸಂಶೋಧನಾ ವಿದ್ಯಾರ್ಥಿಯಾಗಿ ಕೆಲಸ ಮಾಡಿದ್ದ. ಅಮೆರಿಕದ ಪ್ರತಿಷ್ಠಿತ ಕ್ಯಾಲಿಫೋರ್ನಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಪದವಿ ಪಡೆದಿದ್ದಾನೆ. ನಂತರ ಕಂಪ್ಯೂಟರ್ ಸೈನ್ಸ್ನಲ್ಲಿ ಮಾಸ್ಟರ್ಸ್ ಪದವಿ ಕೂಡ ಮುಗಿಸಿದ್ದಾನೆ. ಅಲೆನ್ ಒಬ್ಬ ಅರೆಕಾಲಿಕ ಶಿಕ್ಷಕನಾಗಿಯೂ ಕೆಲಸ ಮಾಡುತ್ತಿದ್ದನು. ವಿಶೇಷವೆಂದರೆ 2024ರಲ್ಲಿ ಈತ ಕೆಲಸ ಮಾಡುತ್ತಿದ್ದ ಶಿಕ್ಷಣ ಸಂಸ್ಥೆಯಲ್ಲಿ ಟೀಚರ್ ಆಫ್ ದಿ ಮಂತ್ ಗೌರವಕ್ಕೆ ಪಾತ್ರವಾಗಿದ್ದ. ಈತ ಬರ್ಡೋಮ್ ಮತ್ತು ಫಸ್ಟ್ ಲಾ ಎಂಬ ವಿಡಿಯೋ ಗೇಮ್ಗಳನ್ನು ಅಭಿವೃದ್ಧಿಪಡಿಸಿದ್ದ. ಸ್ವತಂತ್ರ ಗೇಮ್ ಡೆವಲಪರ್ ಕೂಡ ಹೌದು. 3ನೇ ಬಾರಿ ಮಿಸ್ ಆದ ಟ್ರಂಪ್ 2024ರ ಜುಲೈ 13ರಂದು ಪೆನ್ಸಿಲ್ವೇನಿಯಾದ ಬಟ್ಲರ್ನಲ್ಲಿ ಚುನಾವಣಾ ಪ್ರಚಾರದ ರ್ಯಾಲಿಯಲ್ಲಿ ಟ್ರಂಪ್ ಭಾಷಣ ಮಾಡುತ್ತಿದ್ದ ವೇಳೆ ಗುಂಡಿನ ದಾಳಿಯಾಗಿತ್ತು. ಗುಂಡು ಅವರ ಕಿವಿಯನ್ನ ಕೂಗಳತೆ ಅಂತರದಲ್ಲಿ ದಾಟಿ ಹೋಗಿತ್ತು. ಈ ದಾಳಿಯಲ್ಲಿ ಸಾರ್ವಜನಿಕರೊಬ್ಬರು ಮೃತಪಟ್ಟಿದ್ದರು. ಫ್ಲೋರಿಡಾದ ವೆಸ್ಟ್ ಪಾಮ್ ಬೀಚ್ನಲ್ಲಿರುವ ಗಾಲ್ಫ್ ಕೋರ್ಸ್ನಲ್ಲಿ ಮತ್ತೊಮ್ಮೆ ಹತ್ಯೆಗೈಯುವ ಯತ್ನ ನಡೆದಿತ್ತು. ಈ ಎರಡೂ ದಾಳಿಯಿಂದಲೂ ಟ್ರಂಪ್ ಪಾರಾಗಿದ್ದರು. ಈಗ ನಡೆದಿರುವುದು 3ನೇ ದಾಳಿಯಾಗಿದೆ. ಟ್ರಂಪ್ ಮೇಲೆ ದಾಳಿಗೆ ಯತ್ನ ಅಸಲಿಯೋ ನಾಟಕವೋ? ಕಾರ್ಯಕ್ರಮದ ಮೊದಲು ವೈಟ್ ಹೌಸ್ ಪತ್ರಿಕಾ ಕಾರ್ಯದರ್ಶಿ ಕ್ಯಾರೋಲಿನ್ ಲಿವಿಟ್ ಹೇಳಿಕೆ ವಿವಾದಕ್ಕೆ ಸಿಲುಕಿಸಿದೆ. ಇಂದು ರಾತ್ರಿ ಕೊಠಡಿಯಲ್ಲಿ ಗುಂಡಿನ ದಾಳಿಯಾಗಲಿದೆ ಎಂದಿದ್ದು ನೋಡಿದ್ರೆ ಘಟನೆಗೆ ಮೊದಲೇ ಮುನ್ಸೂಚನೆ ಇತ್ತಾ ಎಂದು ಅರ್ಥೈಸಲಾಗುತ್ತಿದೆ. ಇರಾನ್ ಯುದ್ಧದ ಗಮನವನ್ನ ಬೇರೆಡೆ ಡೈವರ್ಟ್ ಮಾಡಲು ಈ ದಾಳಿ ನಡೆಸಲಾಗಿದೆ. ಅಲ್ಲದೆ ಹೊಸ ವೈಟ್ ಬಾಲ್ ರೂಮ್ ನಿರ್ಮಾಣದ ಯೋಜನೆಗೆ ಹಣಕಾಸಿನ ಬೆಂಬಲ ಪಡೆಯುವ ತಂತ್ರ ಎಂದು ಜನರು ಅಣಕಿಸಿದ್ದಾರೆ. ಆರೋಪಿಯ ಹಿನ್ನೆಲೆಯ ಬಗ್ಗೆಯೂ ಗಮನಿಸಿದಾಗ ಆತ ಯಾವುದೇ ಪಕ್ಷದೊಂದಿಗೆ ಗುರುತಿಸಿಕೊಂಡವನಲ್ಲ. ಈ ಹಿಂದೆ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಅಭಿಯಾನಕ್ಕೆ ಸಣ್ಣ ಮೊತ್ತದ ದೇಣಿಗೆ ಕೂಡ ಕೊಟ್ಟಿದ್ದ ಅಷ್ಟೇ. ಒಟ್ಟಿನಲ್ಲಿ ಅಧಿಕಾರಿಗಳು ಆರೋಪಿಯ ತನಿಖೆ ನಡೆಸುವ ಮೊದಲೇ ಸಾಮಾಜಿಕ ಜಾಲತಾಣದಲ್ಲಿ ಪುರಾವೆಗಳಿಲ್ಲದ ಊಹಾಪೋಹಗಳನ್ನ ಹರಿಬಿಟ್ಟಿದ್ದಾರೆ. ಆದರೆ ತನಿಖೆಯಲ್ಲಿ ಅಸಲಿ ಸತ್ಯ ಹೊರಬರಲಿದೆ.